ಹೌದಾ? ಡಿಸಿಡಸ್ ಮನೆ ಇಲ್ಲೇನಾ? ನಮ್ಮ ಹುಡುಗಂಗೆ ಪೊಲೀಸ್ ಅವರು ಶಾರ್ಟ್ ಹಾಕೋದಕ್ಕಿಂತ ಮುಂಚೆನೆ ಮಿರರ್ ಹಾಕೊಂತವನೆ. ನೀವೀಗ ನೋಡ್ತಿರೋಂಥ ಕ್ಯಾಮ್ರಾ DJI Osmo Action 6 ನೋಡ್ರಿ, ಏನು ಸಕ್ಕದಾಗೈತೆ. ಹೊಸದಾಗಿ ಲಾಂಚ್ ಆಗಿರೋದು. ಒಂದು 3 ತಿಂಗಳಾಯ್ತಲ್ಲ ಮ್ಯಾಮ್ ಲಾಂಚ್ ಆಗಿ? 3 ತಿಂಗಳಾಗಿದೆ ಲಾಂಚ್ ಆಗಿ. 3 ತಿಂಗಳ ಮೇ ಬಿ ಜಾಸ್ತಿನೇ ಆಗಿರ್ಬೇಕು. ಜಾಸ್ತಿನೇ ಆಗಿದೆ, ನಮಗೆ ಗೊತ್ತಂಗೆ 3 ತಿಂಗಳಾಗಿದೆ ಅಷ್ಟೇ. ಓಕೆನಾ? ಇದು ನಾನು ಇವಾಗ ವಿಡಿಯೋ ಮಾಡ್ತಿರೋದು ಬಂದು GoPro Hero 10, ಇದು Action 6. ಸೊ ಇದನ್ನ ಇವಾಗ ಇವನ ಹತ್ರ ಈಸ್ಕೊಂಡು ಸದ್ಯಕ್ಕೆ ಬಾಡಿಗೆ ಒಂದು 2-3 ದಿವಸ ನನ್ನ ಹತ್ರನೇ ಇರುತ್ತೆ ಈ ಕ್ಯಾಮ್ರಾ. ಏನೇನೆಲ್ಲ ಬಾಡಿಗೆನಾ ಕೊಡ್ತೀನಿ. ಇದರಲ್ಲೊಂದು ಮೇನ್ ಫೀಚರ್ ಇದೆ, ನಾನು ಅದಕ್ಕೇನೆ ಈ ಕ್ಯಾಮ್ರಾನ ಒಂದ್ಸರಿ ಟೆಸ್ಟ್ ಮಾಡೋಣ ಅಂತ ಬಂದಿದ್ದು. ಅದೇನು ಫೀಚರು ಅಂತಂದರೆ ತೋರಿಸ್ತೀನಿ ನೋಡಿ. ನಾವು ಯೂಶಲ್ ಆಗಿ ಲ್ಯಾಂಡ್ಸ್ಕೇಪಲ್ಲಿ, ಯೂಟ್ಯೂಬ್ಗೆ ಲ್ಯಾಂಡ್ಸ್ಕೇಪಲ್ಲಿ ವೀಡಿಯೋಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ಗೆ ಪೋರ್ಟ್ರೇಟಲ್ಲಿ ವೀಡಿಯೋ ಮಾಡ್ತೀವಿ. ಬಟ್ ಇದರಲ್ಲೊಂದು ಎಕ್ಸ್ಟ್ರಾ ಕಸ್ಟಮ್ ಅಂತ ಒಂದು ಫೀಚರ್ ಇದೆ. ಇದರ ಏನಂತಂದರೆ, ನಾವು ಈ ಕಸ್ಟಮಲ್ಲಿ ವೀಡಿಯೋ ಮಾಡಿದ್ರೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಒಂದೇ ವೀಡಿಯೋನ ಯೂಟ್ಯೂಬ್ಗೂ ಹಾಕೋಬೋದು, ಅದೇ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೂ ಹಾಕೋಬೋದು. ಅದೊಂದು ಕ್ರೇಜಿ ಫೀಚರ್ ಇದೆ. ಮಗ ನನ್ನ ಗ್ಲೌಸ್ ಎತ್ಕೊಂಡೋದ ಮಚ್ಚಿ ವಾಪಸ್ಸು. ನಿನ್ ಗ್ಲೌಸ್ ಎತ್ಕೊಂಡೋದ್ನ? ನನ್ನ ಗ್ಲೌಸ್ ಯೂಸ್ ಮಾಡ್ತಾವನೆ, ವಾಪಸ್ ತಗೊಂಡೋಗಾನೆ. ಫಾಲ್ಟ್ ನನ್ನ ಮಗ. ಬಿಡು, ತಗೊಂಡೋಗ್ಲಿ. ರೇಡ್ಗೆ ಹೋಗಿ ನನ್ನ ಹತ್ರ ಗ್ಲೌಸ್ ಇಲ್ಲ. ಅವನು ಬರ್ತಾನಲ್ಲ, ಕಿತ್ಕೊಳ್ಳೋಣ ಬಿಡು. ಆಯ್ತು. ಆಮೇಲೆ ನಾವು ಯೂಶಲ್ ಆಗಿ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತೀವಿ ಅಂದರೆ ಯೂಟ್ಯೂಬಿಗೆ ಮಾಡೋದಕ್ಕಾಗಲ್ಲ. ಯೂಟ್ಯೂಬಿಗೆ ಮಾಡ್ತೀವಿ ಅಂದರೆ ಅದನ್ನ ಇನ್ಸ್ಟಾಗ್ರಾಮ್ಗೆ ಹಾಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೊಂದು ಮೇನ್ ಫೀಚರ್ ನನಗೆ ಇದರಲ್ಲಿ ಸಖತ್ ಇಷ್ಟ ಆಯಿತು. ಬನ್ನಿ, ನೆಕ್ಸ್ಟ್ ಒಂದು 2-3 ದಿವಸ ಈ ಕ್ಯಾಮ್ರಾ ನನ್ನ ಹತ್ರನೇ ಇರುತ್ತೆ. ಫುಲ್ಲು ಇದರಲ್ಲಿರೋ ಫೀಚರ್ಸ್ ಎಲ್ಲ ಅರ್ದು ಕುಡಿದ್ಬಿಡೋಣ. ಸದ್ಯಕ್ಕೆ ನಮ್ಮ ಹುಡುಗಂಗೆ ಡ್ಯೂಟಿಗೆ ಟೈಮ್ ಆಯಿತು, ಅವನಿಗೆ ಡ್ಯೂಟಿ ಬಿಡಕ್ಕೆ ಹೋಗೋಣ. ನಡಿ, DCDS ಬ್ರೋ ಮನೆ ಇಲ್ಲೇ ಇರೋದು, ಹೋಗ್ಬಿಟ್ಟು ಒಂದು ವಿಸಿಟ್ ಆಗಿ ಬಂದ್ಬಿಡೋಣ. ಹಾಂ ನೋಡ್ರಿ, ದೀಪಕ್ ಬ್ರೋ ಮನೆ ಇದೇ ಏರಿಯಾದಲ್ಲಂತ ಇರೋದು. ನೋಡಿ ಗಾಯ್ಸ್, ಮುಂದೆಗಡೆ Action 6 ಇದೆ. ನಾನು ಹೆಲ್ಮೆಟ್ಗೆ GoProನ ಹಾಕೊಂಡಿದ್ದೀನಿ. ಇದನ್ನೇ ಹಾಕೊಬೋದಿತ್ತು, ಬಟ್ ಮೈಕ್ ಇಲ್ಲ. ಇವನು ಬರೀ ಫಾಲ್ಟ್ ಮಾಡೋದ್ರಲ್ಲಿ ಹೆಚ್ಚು. ಇವನು ಕ್ಯಾಮ್ರಾ ತಗೊಂಡವನು, ಮೈಕ್ ತಗೊಂಡಿಲ್ಲ. ಮೈಕ್ ತಗೊಳಕ್ ನಮ್ಮ ಅಣ್ಣ ಸಪೋರ್ಟ್ ಮಾಡ್ತಾನೆ ನನಗೆ ಇವಾಗ ಮೈಕ್ ತಗೊಳಕ್ಕೆ. ಏನು ನಿಮ್ಮ ಅಣ್ಣನ ಹೆಸರು? ಅಮೃತೇಶ್ ಅಂತ. ಹಾಂ ಬ್ರೋ, ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಹುಡುಗಂಗೆ ಒಂದು ಮೈಕ್ ಕೊಡಿಸ್ಬಿಡಿ ಬ್ರೋ. ನೋಡಿ, ಈಗ Action 6 ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ. ಒಂದು ರೇಂಜ್ ಕೇಳಿಸ್ತಾ ಇರುತ್ತೆ 100%. ವಿತೌಟ್ ಮೈಕು ಕೂಡ ಚೆನ್ನಾಗಿ ವಾಯ್ಸ್ ಕೇಳಿಸುತ್ತೆ ಇದರಲ್ಲಿ. ಗೈಸ್ ನೋಡಿ, ಮುಂದೆ Action 6 ರೆಕಾರ್ಡಿಂಗ್ ಆಗ್ತಿದೆ. ಯಾವ ಥರ ಬರ್ತಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡೋದಕ್ಕೇನೆ ಬಂದಿರೋದು ನಾವು. ಈಗ ಈ ನನ್ನ ಮಗನ ಆಫೀಸಿಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾನು ಮುಂದಿನ ಕೆಲಸಗಳು ನೋಡ್ಕೋಬೇಕು. ನೋಡ್ರಿ, KTM ಅಣ್ಣ ಎಂತ ಟೈರ್ ಹಾಕ್ಸವನೆ. ಭಾರಿ ಟೈರ್ ಹಾಕ್ತಾನಪ್ಪ ಅಣ್ಣ. ಆಫ್ ರೋಡಿಂಗ್ ಟೈರ್ ಹಾಕ್ಸ್ಬಿಟ್ಟವನೆ. ಸೈಕ ಕಾಣಿಸ್ತಾ ಇದೆ ಟೈರ್ ಮಾತ್ರ. ಹೊಸ ಕ್ಯಾಮ್ರಾನ ಮುಂದಕ್ಕೆ ಹಾಕ್ಬಿಟ್ಟು ಹಳೆ ಕ್ಯಾಮ್ರಾನ ಹಿಂದಕ್ಕೆ ಹಾಕೊಂಡಿದೀವಿ. ಯಾಕಂದ್ರೆ ಅದಕ್ಕೆ ಅಣ್ಣ ಕ್ಯಾಮ್ರಾ ತಗೊಂಡವನೇ, ಮೈಕೆ ತಗೊಂಡಿಲ್ಲ. ಇದು ಹೆಂಗಾಯ್ತು ಅಂತಂದ್ರೆ, ಪ್ಯಾಂಟ್ ತಗೊಂಡವನೇ ಬೆಲ್ಟ್ ತಗೊಂಡಿಲ್ಲ ಅನ್ನಂಗೆ ಆಗೋಯ್ತು. ಇನ್ನೇನು ಮಚ್ಚ, ಪ್ಯಾಂಟ್ ತಗೊಂಡವನೇ ಚಡ್ಡಿ ತಗೊಂಡಿಲ್ಲ ಅನ್ಬೇಕಾ? ತುಮಕೂರಲ್ಲಿ ಟ್ರಾಫಿಕ್ ಇಲ್ದಲೆ ಎಲ್ಲ ಓಡಾಡ್ತಾ ಇರ್ತೀವಿ. ನಡಿ, ಇಲ್ಲಿ ಗೊತ್ತಾಗ್ತದೆ ಟ್ರಾಫಿಕ್ ಅಂದ್ರೆ ಏನು ಅಂತ. ಅಲ್ಲಿ ತುಮಕೂರಲ್ಲಿ ಟ್ರಾಫಿಕ್ ಅನ್ನೋದೇ ನೋಡಿರಲ್ಲ ನಾವು. ಅದಕ್ಕೆ ಅವಾಗ ಟ್ರಾಫಿಕ್ಗಳು ನೋಡ್ಬೇಕು. ನೀನು ಪ್ರಪಂಚ ನೋಡ್ರೋ. ಪ್ರಪಂಚ ನೋಡೋಣ ಬರಪ್ಪ. ಎಲ್ಲಲ್ಲ ನಿಂತೆ ಐತಲ್ಲ ಲಾರಿ, ಎಲ್ಲೆಲ್ಲ ಬಿದ್ದೋಗೈತೆ. ಮಲಿಕಂಡೈತೆ ಕಳ್ಳ. ಏನಾಯ್ತಲ್ಲ ಜಾಸ್ತಿ ಒಂದೇ ಕಡೆ ಹೋಗೈತೆ ಅನ್ಸುತ್ತೆ. ಓ, ಕಬ್ಬಣ ಹಾಕೊಂಡು ಹೋಯ್ತಾ ಇರೋದು ಅಪ್ಪಿ. ಕಾಪ್ಸ್ ಇಲ್ಲೇ ಇದಾರೆ ಅಣ್ಣ. ಇವನೇ ನೋಡ್ರಿ, ಹಾಫ್ ಹೆಲ್ಮೆಟ್ ಹಾಕೋನೆ. ಹಾಕೊಳ್ರಿ, ಹೇಳ್ತೀನಿ. 15 ರೂಪಾಯಿ ಎರಡೇ ಟೊಮೊಟೊ ಸಾ. ಪೊಲೀಸ್ ಏನಾದ್ರು ಗಾಡಿ ಹಿಡಿದ್ರೆ ಮಾಮ್, ನೀನ್ ಶಿಸ್ತಾಗಿ ಇಳಿದು ಬಿಡು. ನಾನು ಹಂಗೆ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ. ನೀನ್ ಹಂಗೆ ಡ್ಯೂಟಿಗೆ ಹೋಗು, ಬಸ್ ಹತ್ಕೊಂಡು. ಕೆಂಪು ಬಸ್ಸು. ತಗೊಳ್ಳಲ್ಲ, ಫಾರ್ಮ್ ಮೂಮೆಂಟ್. ಟಾಟಾ ಅಣ್ಣ ಟೆಸ್ಟ್ ಮಾಡ್ತಾವನೆ, ಏರ್ ಬ್ಯಾಗ್ ಟೆಸ್ಟ್ ಮಾಡ್ತಾವನ ಅಣ್ಣ. DJI ಇದೆ, ಪರವಾಗಿಲ್ಲ ಮಚ್ಚ. ಒಂದ್ ಬ್ಯಾಟ್ರಿ ಫುಲ್ ಚಾರ್ಜ್ ಆದ್ರೆ 1-2 ಅವರ್ ಬರುತ್ತಾ ನಿಮ್ದು 4Kಲಿ. ನಮ್ದೊಂದು 40 ನಿಮಿಷ ಬರುತ್ತಪ್ಪ ಮ್ಯಾಕ್ಸಿಮಮ್ ಅಷ್ಟೇ. GoProದು ಅಷ್ಟೇ. ಆಂಟಿ ಲೇಡಿ ರೈಡರ್ ಹಾಕೊಂಡ್ ಚೆಚ್ತಾವ್ರೆ ಗಾಡಿನ. ಹಿಂದೆ ನಮ್ದು KTM ಇನ್ನೊಂದು ಬಂತು, ಓಲ್ಡ್ KTM, ದಿ ಲೆಜೆಂಡ್ರಿ. ಯಾರನ್ನ ನಂಬಿದ್ರು ಈ ಆಂಟಿದಿರು ಸ್ಕೂಟಿ ಓಡಿಸ್ತಾರಲ್ಲ, ಅವ್ರನ್ನ ಮಾತ್ರ ನಂಬಿಡಿ. ಅವ್ರ ಹಿಂದೆನೇ ಹೋಗ್ಬಿಡಿ. ಹಾಕೊಂಡು ಬ್ರೇಕ್ ಐತೆ ಅಂತ ಸಡನ್ನಾಗಿ ಹಾಕೊಂಡು ಒತ್ತು ಬಿಡ್ತಾರೆ. ಹಿಂದೆ ಇರೋನು ಹೊಗೆ ಹಾಕೊಂಡ್ಬಿಡ್ತಾನೆ ಒಂದೇ ಸರಿ. ಆಂಟಿ ಒಂಚೂರು ನೋಡ್ಕೊಂಡು ಹೇಳ್ಕೊಳ್ಳಿ, ನಾವು ಕಂದಮ್ಮಗಳಿರ್ತೀವಿ, ಚಿಕ್ಕ ಮಕ್ಕಳು. ನೀನು ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ನನ್ನ ಮಿರರ್ ಹೊಡಿತತೆ ನುಕ್ಸಾನ ಅಂದರೆ.
ಹಾಂ ಮಿರರ್ ತೆಗೆದ್ರೆ ಪೊಲೀಸ್ನವ್ರು ನನ್ನೊಂದು ತೆಗಿತಾರೆ ತುಮಕೂರು ಪೊಲೀಸ್ನವರು. ನೋಡ್ದಲ್ಲ ಅಲ್ಲೇ ಆಂಟಿ ನುಗ್ಗಿಸ್ಕೊಂಡು ಹೋಯ್ತೈತೆ. ಛೇ ನುಗ್ಲಿ ಬನಾನ. ನುಗ್ಲಿ ಆಂಟಿ ನುಗ್ಲಿ ಬನಾನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡು ತಾತ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಅಂತ ತಾತ ಚಿಲ್ಲಾಗಿ ಹೋಯ್ತಾ ಇರ್ತತೆ. ತಾತಂಗೆ ನಂಬರ್ ಪ್ಲೇಟ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು ಅಂತಿಲ್ಲ, ಹೆಲ್ಮೆಟ್ ಹಾಕ್ಬೇಕು ಅಂತಿಲ್ಲ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ನೋಡ್ರಿ ಅಣ್ಣ ಹೆಲ್ಮೆಟ್ ಇಲ್ದಂಗೆ ಫೋನಾಗ ಮಾತಾಡ್ಕೊಂಡು ಹಿಂಗೆ ಪುಷ್ಪರಾಜ್ ಯುವ ಜನತೆ ಬೆಂಗಳೂರ್ನ ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ಇವ್ರೆ. ನೋಡ್ರಿ ಅಣ್ಣ ಟಾಪ್ ಬಾಕ್ಸ್ ಹಾಕೊಂಡು ಆಫೀಸ್ಗೆ ಹೋಯ್ತಾ ಇರೋದು. ಕ್ರೇಜಿ. ಅಣ್ಣ ಏನ್ ಮಾಡೋನ್ ಗೊತ್ತಾ, ಸಾಟರ್ಡೆ ಸಂಡೇ ರೈಡ್ ಹೋಗ್ಬಿಟ್ಟವನೆ. ರೈಡ್ ಮುಗಿಸ್ಕೊಂಡು ಡೈರೆಕ್ಟ್ ಆಫೀಸ್ಗೆ ಹೋಯ್ತವನೆ, ಅಲ್ಲೇ ರೆಡಿ ಆಗ್ಬಿಟ್ಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ.